ಮೊನ್ನೆ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದಗಳಿಂದ ಸಿಟಿ ರವಿ ಅವರು ನಿಲ್ಲಿಸಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಕುಟುಂಬ ಏನು ಹೆಬ್ಬಾಳ್ಕರ್ ಕುಟುಂಬ ಇದೆ ಅದು ನೊಂದಿಕೊಂಡಿದೆ. ಅದೇ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನಾದಂತಹ ಮೃಣಾಲ್ ಹೆಬ್ಬಾಳ್ಕರ್ ನಮ್ಮ ಜೊತೆ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಅನೇಕ ದಿನಗಳಿಂದ ನಿಮ್ಮ ತಾಯಿಯವರ ಮೇಲೆ ಅನೇಕ ಜನರು ಹಿಂಗ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಿಟಿ ರವಿ ಒಬ್ರು. ಸಿಟಿ ರವಿ ಅವರು ಈ ತರ ಒಂದು ಅವಾಚ್ಯ ಶಬ್ದಗಳನ್ನು ಬದಲಿಸ್ತಾರೆ ಅಂತ ಹೇಳಿ ನಮ್ಗೆ ಯಾವತ್ತೂ ಕೂಡ ಅನಿಸಿದ್ದಿಲ್ಲ. ಆದರೆ ಬಿಜೆಪಿಯ ಒಬ್ಬ ಹಿರಿಯ ನಾಯಕರು ಈ ತರ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಏಕೈಕ ಒಬ್ಬರು ಮಹಿಳಾ ಸಚಿವರ ಮೇಲೆ ಒಂದು ಅವಾಚ್ಯ ಶಬ್ದಗಳನ್ನು ಅವರು ನಿಂದನೆ ಮಾಡಿದ್ದಾರೆ ಅಂದ್ರೆ ಸರ್ವಸಾಮಾನ್ಯ ಮಹಿಳೆಯರ ಬಗ್ಗೆ ಅವ್ರು ಎಷ್ಟು ಗೌರವ ಕೊಡ್ತಾರೆ ಅನ್ನೋದನ್ನ ನಾವು ಇವತ್ತು ನೋಡ್ಬೇಕಾಗುತ್ತೆ. ಒಬ್ಬರು ಮಗ ಆಗಿ ಯಾವುದೇ ಮಗ ತನ್ನ ತಾಯಿ ಬಗ್ಗೆ ಯಾರಾದರೂ ಬೈದರೆ ಅವಾಚ್ಯವಾಗಿ ನಿಲ್ಲಿಸಿದ್ರೆ ಬಹಳ ಹರ್ಟ್ ಆಗತ್ತೆ. ನಿಮಗೆ ಯಾವ ತನಕ ಆಗ್ತಾ ಇದೆ? ಏನ್ ಹೇಳಕ್ ಮಾಡ್ತೀರಿ? ಯಾಕಂತಂದ್ರೆ ತಾಯಿ ಅನೇಕ ಹೋರಾಟ ಮಾಡಿ ಮೇಲೆ ಬಂದಂತವ್ರು. ತಾವೇನ್ ಹೇಳ್ತೀರಿ? ನಮ್ಮ ತಾಯಿಗೆ ನಾನು ಒಬ್ಬನೇ ಮಗ. ಆದರೆ ಇವತ್ತ ಇಡೀ ಕುಟುಂಬ ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮಹಾಜನತೆ, ನಮ್ಮ ಎಲ್ಲ ನಾಯಕರು, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಎಲ್ಲ ಸಚಿವರು, ಪ್ರತಿಯೊಬ್ಬರು ಕೂಡ ಇದೊಂದು ಸಂಗತಿ ಕೇಳಿದ ನಂತರ ಇವತ್ತು ನಮ್ಮ ತಾಯಿಯವರ ಬೆನ್ನಿಗೆ ನಿಂತಿದ್ದಾರೆ. ನಿಜವಾಗ್ಲೂ ಕೂಡ ಅವ್ರಿಗೆ ನಾನು ಎಷ್ಟು ಧನ್ಯವಾದನ ಹೇಳ್ತೀನಿ ಅದರಲ್ಲಿ ಬಹಳ ಕಮ್ಮಿ. ಆದರೆ ಬಹಳ ಬೇಜಾರಾಗುವಂತ ಒಂದು ಸಂಗತಿ. ಮಗ ಆಗಿ ಇದನ್ನ ತೀವ್ರವಾಗಿ ನಾನು ಖಂಡಿಸ್ತೀನಿ. ನನಗೂ ಕೂಡ ಇದು ಕೇಳಿದ ಮೇಲೆ ಬಹಳ ಮನಸ್ಸಿಗೆ ಬೇಜಾರಾಗಿತ್ತು, ತಡ್ಕೊಳ್ಳಾರ್ದಂತ ನನಗೂ ಕೂಡ ಒಂದು ಆಕ್ರೋಶ ಆಗಿತ್ತು. ಆದರೆ ಕಾನೂನನ್ನ ಕೈಯಲ್ಲಿ ತಗೋಬಾರ್ದು, ಕಾನೂನು ಮುಖಾಂತರನೇ ಇವ್ರಿಗೆ ಉತ್ತರ ಕೊಡಬೇಕು ಅನ್ನೋ ಒಂದು ಇಚ್ಛೆಯಿಂದ. ಮಹಿಳಾ ಮತ್ತು ಮಕ್ಕಳ ಸಚಿವೆ ತಮ್ಮ ತಾಯಿಯವರು ಇಡೀ ಮಹಿಳೆಯರನ್ನ ಒಂದು ಸ್ಪರ್ಧೆ ಮಾಡುವಂತವ್ರು, ಅವ್ರ ಪ್ರತಿನಿಧಿಯವರು. ಅವ್ರಿಗೆ ಇಂಥದ್ದಾಗತ್ತಂದ್ರೆ ಇನ್ನು ಸಾಮಾನ್ಯರು ಯಾವ ತನಕ ಬದುಕಬೇಕು? ಇದೇ ರೀತಿ ನನಗೊಂದು ಸಂಗತಿ ನೆನಪಾಗುತ್ತೆ. 2023ಕ್ಕಿಂತ ಮುಂಚೆ ಬಿಜೆಪಿಯಲ್ಲಿ ಇದ್ದಂತ ಒಬ್ಬರು ನಾಯಕರು ಬಹಳ ಕೀಳು ಮಟ್ಟದ ಮಾತನ್ನು ಪ್ರೆಸ್ ಮುಂದೆ ನಮ್ಮ ತಾಯಿಯವ್ರ ಬಗ್ಗೆ ಮಾತಾಡಿದಾಗ 2023ರಲ್ಲಿ ಬಹಳ ಒಂದು ದೊಡ್ಡ ಅಂತರದಿಂದ ನಮ್ಮ ತಾಯಿಯವರು ಗೆದ್ದು ಬಂದು ಇವತ್ತು ಕರ್ನಾಟಕ ರಾಜ್ಯದ ಏಕೈಕ ಮಹಿಳಾ ಸಚಿವರಾಗಿ ಗೃಹಲಕ್ಷ್ಮಿಯನ್ನ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ತಲುಪಿಸಿದ್ದಾರೆ. ಎಲ್ಲೋ ಒಂದು ಕಡೆ ಬಿಜೆಪಿಯವರಿಗೆ ಮಹಿಳೆಯರು ಮೇಲೆ ಬರಬಾರದು, ಇನ್ನೂ ಕೂಡ ಅದು ಮೇಲ್ ಡಾಮಿನೆನ್ಸ್ ಆಗಿ ಇರಬೇಕು, ಮಹಿಳೆಯರನ್ನ ಸಮಾನತೆಯಿಂದ ಕಾಣಲ್ಲ, ಈ ತರ ಒಂದು ಸಂಸ್ಕೃತಿಯಿಂದ ಬಿಜೆಪಿಯವರು ಕೂಡ ಆಚೆ ಬರಬೇಕಂತ ಹೇಳಿ ತಾಯಿಯವರು ಬಹಳ ನೊಂದಿದ್ದಾರೆ. ಇನ್ನು ಮನೆ ಬಿಟ್ಟು ಹೊರಗನೆ ಬರ್ತಾ ಇಲ್ಲ, ಸಾರ್ವಜನಿಕರಿಗೆ ಭೇಟಿ ಆಗ್ತಾ ಇಲ್ಲ ಅನ್ನತ್ತೆ. ತಾಯಿಯವರ ಮನಸ್ಥಿತಿ ಹೇಗಿದೆ ಇವಾಗ? ತಾಯಿಯವರು ನೊಂದಿದ್ದು ನಿಜ. ಯಾಕಂದ್ರೆ ಯಾರೇ ಒಬ್ರು ಸಾಮಾನ್ಯ ಮಹಿಳೆಯರಿಗೆ ಈ ತರ ಒಂದು ಅವಾಚ್ಯ ಶಬ್ದ ಉಪಯೋಗಿಸಿದಾಗ ಪ್ರತಿಯೊಬ್ಬರು ನೊಂದ್ಕೊಳ್ಳೋದು ಬಹಳ ಸಹಜ. ಆದ್ರೆ ಬಹಳ ಬೇಗನೆ ಹೊರಗಡೆ ಬಂದು ರಾಜ್ಯದ ಜನರಿಗೆ, ಕ್ಷೇತ್ರದ ಜನರನ್ನ ಸೇವೆಗೆ ಇರ್ತಾರಂತ ಹೇಳಿ ನಾನು ಹೇಳಿ ಬಯಸ್ತೀನಿ. ಕೊನೆಯದಾಗಿ ಸಿಟಿ ರವಿ ಏನ್ ಹೇಳ್ತೀರಿ? ಸಿಟಿ ರವಿ ಅವರಿಗೆ ಏನು ಹೇಳಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಅವ್ರು ಈ ತರ ಒಂದು ಅವಾಚ್ಯ ಶಬ್ದಗಳಿಂದ ಒಬ್ಬರು ಮಹಿಳೆಗೆ ನಿಂದನೆ ಮಾಡಿದಾರಂದ್ರೆ ನಿಜವಾಗ್ಲೂ ಬರುವಂತ ಸಮಯದಲ್ಲಿ ದೇವರನ್ನೇ ತಕ್ಕ ಪಾಠ ಕಲಿಸ್ತಾನಂತ ಹೇಳಲಿಕ್ಕೆ ಬಯಸ್ತೀನಿ. ಇವಿಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನಾದಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರ ಮಾತು. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ಅಮೃತ್ ಅಜ್ಜಿ ಜೊತೆ ಮಂಜುನಾಥ್ ಎಚ್ ಪಾಟೀಲ್, ಪವರ್ ಟಿವಿ, ಬೆಳಗಾವಿ.